ವರ್ಷದ 2026ನೇ ವರ್ಷದಲ್ಲಿ ಜರುಗತಕ್ಕಂಥ ಶ್ರೀ ಸುಕ್ಷೇತ್ರ ಸುವರ್ಣಗಿರಿ ವಿರಕ್ತ ಮಠ ಅಡವಿ ಅಮರೇಶ್ವರದಲ್ಲಿ ನಡೀತಕ್ಕಂಥ 72ನೇ ಜಾತ್ರಾ ಮಹೋತ್ಸವ ಮತ್ತು ಡಾಕ್ಟರ್ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಒಳಬಳ್ಳಾರಿ ಪೀಠಾಧಿಪತಿಗಳು ಅವರ ಒಂದು ಗುರುವಂದನಾ ಕಾರ್ಯಕ್ರಮ. ಅದೇ ರೀತಿಯಾಗಿ ಈ ಮಠದಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರಿಕೆಟ್ ಆಗಿರ್ಬೋದು, ಕ್ರಿಕೆಟ್ ಪಂದ್ಯಾವಳಿಗಳಾಗಿರ್ಬೋದು ಮತ್ತು ರೈತರಿಂದ ಹಮ್ಮಿಕೊಂಡಂಥ ಭಾರದ ಕಲ್ಲನ್ನು ಹಿಡಿಯುವ ಸ್ಪರ್ಧೆ ಕೂಡ ಹಮ್ಮಿಕೊಳ್ಳಲಾಗಿದೆ. 10ನೇ ತಾರೀಕು 4ನೇ ತಿಂಗಳು 2026 ಇದೇ ತಿಂಗಳಲ್ಲಿ. ಅದೇ ರೀತಿಯಾಗಿ ಈ ಒಂದು 72ನೇ ಜಾತ್ರಾ ಮಹೋತ್ಸವದ ವಿಶೇಷ ಏನಂತಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಂಕರ್ ಬಿದ್ರಿ IPS ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಬೆಂಗಳೂರವರು ಕೂಡ ವಿಶೇಷ ಆಹ್ವಾನಿತರಾಗಿ ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ವರ್ಷ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಸೇರಿ ಮಠದ ಜೀರ್ಣೋದ್ಧಾರ ಕೆಲಸಗಳನ್ನು ಕೂಡ ಕೈಗೊಂಡು ತಕ್ಕ ಮಟ್ಟಿಗೆ ಏನೇನು ಅವಶ್ಯಕತೆ ಇತ್ತು ಅಂಥ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ನಾನು ಕೂಡ ಇದೇ ಮಠದಲ್ಲಿ ಅನ್ನದಾಸೋಹ ಮಾಡಿದಂಥ ವ್ಯಕ್ತಿ. ಇಲ್ಲಿ ಕೂಡ ನಾವು ಪ್ರಸಾದ ಮಾಡಿ ಇದೇ ಒಂದು ಅಡವಿ ಅಮರೇಶ್ವರ ಮಠದಲ್ಲಿ ನಾವೇನಂದರೆ ಶಾಲೆ ಕಲ್ತಿದ್ದೀವಿ. ನನ್ನ ಸ್ವಂತ ಗ್ರಾಮ ಚಿಕ್ಕೋಟ್ನಿಕಲ್ಲು. ಮುಂಚೆ ನಾವೆಲ್ಲ ಕಲಿಬೇಕಾದ್ರೆ ಇಲ್ಲೆಲ್ಲ ಬಸ್ಸಿನ ವ್ಯವಸ್ಥೆ ಕೂಡ ಇರಲಿಲ್ಲ. ಸುಮಾರು 3.5 ಕಿಲೋಮೀಟ್ರು 4 ಕಿಲೋಮೀಟ್ರ್ ಅಷ್ಟು ನಾವು ನಡ್ಕೊಂಡು ಬರಬೇಕು, ನಡ್ಕೊಂಡ್ಬಂದು ವಿದ್ಯಾಭ್ಯಾಸ ಮಾಡಬೇಕು. ಅಂಥ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಅನ್ನದಾಸೋಹ ಮಾಡಿ ಪೂಜ್ಯರು ಹಿಂದಿನ ಪೀಠಾಧಿಪತಿಗಳಾದಂಥ ಶಾಂತಮಲ್ಲ ಮಹಾಸ್ವಾಮಿಗಳು ಏನಂತಂದರೆ ಅನ್ನದಾಸೋಹ ಕಾರ್ಯಕ್ರಮ ನಡೆಸ್ತಾ ನಮ್ಮೆಲ್ಲರಿಗೂ ವಿದ್ಯಾದಾನ ಕೂಡ ಮಾಡಿದ್ದಾರೆ. ಅನ್ನದಾನ ಕೂಡ ಮಾಡಿದ್ದಾರೆ, ವಿದ್ಯಾದಾನ ಕೂಡ ಮಾಡಿದ್ದಾರೆ. ಇಂಥ ಒಂದು ಮಠದಲ್ಲಿ ನಾವು ಮಠದ ಭಕ್ತರಾಗಿ ಸೇವೆ ಮಾಡೋದೇ ನಮ್ಮ ಒಂದು ಭಾಗ್ಯ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೆಚ್ಚಿಗೇನು ಹೇಳಲು ಬಯಸೋದಿಲ್ಲ. ಇಲ್ಲಿರ್ತಕ್ಕಂಥ ಸುತ್ತಮುತ್ತಲ ಈರ್ಲಗಡ್ಡಿ, ಹಿರೇಕೊಟ್ನಿಕಲ್, ಪೋತ್ನಾಳು, ಮುದ್ದಮಗುಡ್ಡಿ, ಕರಾಬ್ದಿನ್ನಿ, ಇಮುಳಿ ಹೊಸೂರು, ಚಿಕ್ಕೊಟ್ನಿಕಲ್, ನಲಗಮದಿನ್ನಿ, ದೇವಿಪುರು, ಇನ್ನೂ ನಾನಾ ಹಳ್ಳಿಗಳು, ಭೋಗಾವತಿ, ಹಿರೇಕೊಟ್ನಿಕಲ್ ಎಲ್ಲ ಗ್ರಾಮಸ್ಥರು ತನು ಮನು ಧನದಿಂದ ಎಲ್ಲರೂ ಸಹಕಾರ ಮಾಡಿ ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಿಂದಿನ ಒಂದು ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ನಡೀತಾ ಇದ್ದಾವೆ. ಹಿಂದೆ 15 ದಿನ 20 ದಿನ 1 ತಿಂಗಳಗಟ್ಟಲೆ ಏನಪ್ಪ ಅಂದರೆ ಜಾತ್ರಾ ಕಾರ್ಯಕ್ರಮ ನಡೀತಾ ಇತ್ತು. ಈಗ ಮಳೆ ಗಾಳಿ ಮತ್ತು ಒಂದು ಆಧುನಿಕ ಬದುಕಿಗೆ ಒಳಗಾಗಿರೋದ್ರಿಂದ ಸ್ವಲ್ಪ ಜಾತ್ರಾ ಅವಧಿ ಏನಪ್ಪ ಅಂದರೆ ಕಮ್ಮಿ ಆಗಿತ್ತು. ಈ ವರ್ಷ ಪುನಃ ಮತ್ತು ಇತಿಹಾಸನ ಮರುಕಳಿಸುವಂಥ ಕೆಲಸ ಈ ಒಂದು ಹಿರೇಕೊಟ್ನಿಕಲ್ ಸೀಮಾದಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಮತ್ತು ಮಾನ್ವಿ ತಾಲೂಕಿನ ಮತ್ತು ಬೇರೆ ಬೇರೆ ತಾಲೂಕಿನ ಇಂದ ಬರ್ತಕ್ಕಂಥ ಭಕ್ತಾದಿಗಳು ಕೂಡ ಎಲ್ಲರೂ ಸಹಕಾರ ಮಾಡಿ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ತುಂಬ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಪುರಾಣ ಕಾರ್ಯಕ್ರಮ ವಿಶೇಷವಾಗಿ 31/3/2026ರಿಂದ 7/4/2026 ಇಲ್ಲೇನು ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೆ ಬಾಲಲೀಲಾ ಮಹಾಂತ ಶಿವಯೋಗಿಗಳ ಒಂದು ಪುರಾಣ ಮಹೋತ್ಸವ ಕಾರ್ಯಕ್ರಮ ಏನು ನಡೀತಾ ಇದೆ, ಅದನ್ನು ಕೂಡ ಅಚ್ಚುಕಟ್ಟಾಗಿ ಗುರುಗಳು ಸಾನ್ನಿಧ್ಯದಲ್ಲಿ ಅನ್ನೋದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪುರುಷರಿಗಿಂತ ಮಹಿಳೆಯರೇ ಜಾಸ್ತಿ ಇರ್ತಾರೆ. ರಾತ್ರಿ 10-10:30 ಗಂಟೆ ಆದರೂ ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಜೀವ ತುಂಬುತ್ತಾ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ನಡೀತಾ ಇದೆ, ಮುಂದೂ ಕೂಡ ನಡೀತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ತುಂಬ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಮಠದ ಕಾರ್ಯಗಳಾಗಿರ್ಬೋದು ನಡೀಲಂತ ಆಶಿಸುತ್ತಾ ಈ ಒಂದು ಅಡವಿ ಅಮರೇಶ್ವರನ ಕೃಪೆ ಮತ್ತು ಪೀಠಾಧಿಪತಿಗಳ ಕೃಪೆ ನಮ್ಮೆಲ್ಲರ ಮೇಲೆ, ಎಲ್ಲ ಭಕ್ತರ ಮೇಲೆ ಇರಲಿ. ಆ ಒಂದು ಕೃಪೆಯಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಂತ ಆಶಿಸುತ್ತಾ ನಾನು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.